18 ವರ್ಷಗಳಿಂದ ಸತತ ನಿರಾಸೆ ಅನುಭವಿಸಿದ್ದ ಕಿಂಗ್ ಕೊಹ್ಲಿ ಕಪ್ ಗೆಲ್ತಿದ್ದಂತೆ ಮೈದಾನದಲ್ಲೇ ಕಣ್ಣೀರಿಟ್ಟಿದ್ದಾರೆ. IPL ಶುರುವಾದಾಗಲಿಂದ ಅಂದ್ರೆ 2008ರಿಂದ RCB ಕಪ್ ಗೆದ್ದಿರಲಿಲ್ಲ. ಆದರೆ 17 ವರ್ಷಗಳ ಕಾಯುವಿಕೆ ಕೊನೆಗೂ ಅಂತ್ಯಗೊಂಡಿದೆ. 17 ವರ್ಷಗಳ ಕಪ್ ಗೆಲ್ಲುವ ವನವಾಸ ಮುಗಿದಿದೆ. RCBಯ ಕೋಟಿ ಕೋಟಿ ಅಭಿಮಾನಿಗಳ ಪ್ರಾರ್ಥನೆ ಫಲಿಸಿದೆ. ಬೆಂಗಳೂರು ತಂಡದ ಅಭಿಮಾನಿಗಳ ಪ್ರೀತಿ ಪ್ರೋತ್ಸಾಹ ಕೊನೆಗೂ ಗೆದ್ದು ಹೊಸ ಚರಿತ್ರೆ ಬರೆದಿದೆ. ಈ ಅಮೂಲ್ಯವಾದ ಗಳಿಗೆಯಲ್ಲಿ 18 ವರ್ಷಗಳಿಂದ RCB ತಂಡದ ಪರವಾಗಿ ಆಡ್ತಿರುವ ರನ್ ಮಷಿನ್ ವಿರಾಟ್ ಕೊಹ್ಲಿ ಮೈದಾನದಲ್ಲೇ ಕಣ್ಣೀರಿಟ್ಟಿದ್ದಾರೆ. RCB ಮ್ಯಾಚ್ ಗೆಲ್ತಿದ್ದಂತೆ ಮೈದಾನದಲ್ಲೇ ವಿರಾಟ್ ಕೊಹ್ಲಿ ಪಿಚ್ಗೆ ಮುತ್ತಿಟ್ಟು ಕಣ್ಣೀರಿಟ್ಟಿದ್ದಾರೆ. ಕೆಲ ಕ್ಷಣ ಕಣ್ಣೀರಿಡುತ್ತಲೇ ಪಿಚ್ಗೆ ಹಣೆ ಇಟ್ಟಿದ್ದ ಕೊಹ್ಲಿ ಆಮೇಲೆ ತಲೆ ಮೇಲಕ್ಕೆ ಎತ್ತಿದಾಗ ಇಡೀ ಮೈದಾನವೇ ಒಂದು ಕ್ಷಣ ಸ್ಟನ್ ಆಗಿತ್ತು. ಗ್ಯಾಲರಿಯಲ್ಲಿದ್ದ RCB ಅಭಿಮಾನಿಗಳು ಭಾವುಕರಾಗಿದ್ರು. ಆ ಎಮೋಷನಲ್ ಮೂಮೆಂಟ್ ಎಲ್ಲರನ್ನ ಮಂತ್ರ ಮುಗ್ಧರನ್ನಾಗಿಸಿತ್ತು. ಇದಾದ ಮೇಲೆ ಆಟಗಾರರೆಲ್ಲ ಬಂದು ವಿರಾಟ್ ಕೊಹ್ಲಿಯನ್ನ ಬಿಗಿದಪ್ಪಿ ವಿಶ್ ಮಾಡಿದ್ರು. ಆ ನಂತರ ಮೈದಾನಕ್ಕೆ ಬಂದ ಪತಿ ಅನುಷ್ಕಾ ಶರ್ಮರನ್ನ ತಬ್ಬಿಕೊಂಡು ವಿರಾಟ್ ಕೊಹ್ಲಿ ಭಾವುಕರಾಗಿ ಸಂಭ್ರಮಿಸಿದ್ರು. ಈ ಫೋಟೋ ವಿಡಿಯೋಗಳು ಜಗತ್ತಿನ ಮೂಲೆ ಮೂಲೆಯುದ್ದಕ್ಕೂ ಸಂಚಲನ ಸೃಷ್ಟಿಸಿವೆ. ಇನ್ನೊಂದು ಕಡೆ ವಿಜಯೋತ್ಸವದ ಬಗ್ಗೆ ಮಾತನಾಡಿದ ವಿರಾಟ್ ಕೊಹ್ಲಿ ಮಿಸ್ಟರ್ 360 ಡಿಗ್ರಿ AB ಡಿವಿಲಿಯರ್ಸ್ ಹಾಗೂ ಕ್ರಿಸ್ ಗೇಲ್ರನ್ನ ನೆನಪಿಸಿಕೊಂಡಿದ್ದು ಅಭಿಮಾನಿಗಳು ಥ್ರಿಲ್ ಆಗುವಂತೆ ಮಾಡಿತು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.